ಸರ್, ಇವಾಗ ಹಾಸನದ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಯ್ತಾ ಅಂತ ಹೇಳಿ. ಒಂದು ಕುಟುಂಬ ಇಡೀ ಹಾಸನದಲ್ಲಿ ಅತ್ಯಂತ ಪವರ್ಫುಲ್ ರಾಜಕೀಯ ಕುಟುಂಬ, ಅಂತ ಕುಟುಂಬದಲ್ಲಿರೋ 4 ಜನನು ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ. ಹಾಸನದ ರಾಜಕೀಯ ಚಿತ್ರಣವೇ ಬುಡಮೇಲಾಗೋಯ್ತು ಅಂತ. ಹಾಸನ JDS ನ ಬೆಳವಣಿಗೆಯ ಸಂಕೇತ, JDS ನ ಎಪಿಸೆಂಟರ್ ಅದು ಹಾಸನ. ಆ ಎಪಿಸೆಂಟರ್ ಹೇಗೆ ಅಂದರೆ ದೇವೇಗೌಡರ ಕಾರಣಕ್ಕೆ ಬಂದಿತ್ತು. ದೇವೇಗೌಡರು ಅಲ್ಲಿ ಪ್ರಶ್ನಾತೀತ ನಾಯಕ. ದೇವೇಗೌಡರು ಸೂಪರ್ ಸ್ಟಾರ್, ಹಾಸನದ ಸೂಪರ್ ಸ್ಟಾರ್ ಅವರು. ದೇವೇಗೌಡರನ್ನ ನೋಡೋದಕ್ಕೆ ಜನ ಮುಗಿಬೀಳ್ತಿದ್ರು. ಹಾಸನದ ಜನರನ್ನ ದೇವೇಗೌಡರು ಪ್ರೀತಿಸ್ತಿದ್ರು, ಸೋತರು ಕೂಡ ಕೆಲವು ಸರಿ. ಮತ್ತು ಹಾಸನದ ದೇವೇಗೌಡರು ಕೂಡ ಹಾಸನದ ಜನರನ್ನ ಅಷ್ಟು ಅಗಾಧವಾಗಿ ಪ್ರೀತಿಸ್ತಿದ್ರು. ಮತ್ತು ಎಲ್ಲಿ ಸೋತರು ಏನಾದರೂ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಅವರು ಪ್ರಶ್ನಾತೀತ ಅನ್ನುವ ಮಟ್ಟಕ್ಕಿತ್ತು. ಆದರೆ ಈ ಪ್ರಕರಣಗಳು ಮತ್ತು ದೇವೇಗೌಡರು ಬೆಂಗಳೂರಿಗೆ ಶಿಫ್ಟ್ ಆದ ಬಳಿಕ, ರಾಷ್ಟ್ರ ರಾಜಕಾರಣಕ್ಕೆ ಬಂದ ಬಳಿಕ, ರಾಜ್ಯಸಭಾ ಮೆಂಬರ್ ಆದ ಬಳಿಕ, ಮೊಮ್ಮಗನಿಗೆ ಆ ಸ್ಥಾನವನ್ನು ಬಿಟ್ಟ ಬಳಿಕ, ಮತ್ತು ಆನಂತರ ರೇವಣ್ಣ ಸಂಪೂರ್ಣವಾಗಿ ಜಿಲ್ಲೆಯ ಉಸ್ತುವಾರಿಯನ್ನು ಪಡ್ಕೊಂಡ್ರ ಬಳಿಕ, ಭವಾನಿ ರೇವಣ್ಣ ರಾಜಕೀಯವಾಗಿ ತನ್ನ ಕಬಂಧ ಬಾಹುಗಳನ್ನು ಹಾಸನದಲ್ಲಿ ಚಾಚಿದ ಬಳಿಕ ಅದು ಖಂಡಿತವಾಗಿ ಅಲ್ಲಿ ಬದಲಾವಣೆಗಳಾದವು. ಖಂಡಿತವಾಗಿ ಬದಲಾವಣೆ. ಮತ್ತು ಅಲ್ಲಿ ಗುಂಪು ರಾಜಕಾರಣ ಅಥವಾ ಅವರ ಶೈಲಿಯ ರಾಜಕಾರಣ ಇಲ್ಲಿ ನೋಡಿ, ಯಾರನ್ನು ಈ ಕಡೆ ಹುಡುಗರನ್ನು ಬಿಡಲ್ಲ, ಈ ಕಡೆ ಹೆಣ್ಮಕ್ಳನ್ನು ಬಿಡಲ್ಲ ಅಂದರೆ ಬದುಕರು ಯಾರು? ಸೊ ಅವರ ಬೆಂಬಲಿಗರು ಕೂಟ ಮತ್ತು ಇವರ ರೀತಿಯ ಇದು, ಈಗ ಮಗನೇ MLC ಆಗಬೇಕು, ಮತ್ತೊಬ್ಬ ಮಗ MP ಆಗಬೇಕು, ಇವ್ರು MLA ಆಗಬೇಕು, ಜಿಲ್ಲಾ ಪಂಚಾಯತಿ ಮೆಂಬರು ಆದರು. ಆಮೇಲೆ ಈಗ MLA ಆಗಕ್ಕೆ ಹೋಗಿ ಹಾಸನದ್ದು ಅದೊಂದು ದೊಡ್ಡ ಕಾಂಟ್ರವರ್ಸಿನೂ ಆಯಿತು. ಹೀಗಾಗಿ ಆಮೇಲೆ ಜನ ಎಷ್ಟು ಅಂತ ನೋಡ್ತಾರೆ. ಅವ್ರ ಬಗ್ಗೆ ಅಷ್ಟು ಪ್ರೀತಿಯಿಂದ ಪೋಷಣೆ ಮಾಡ್ಕೊಂಡು ಬಂದವರು, ಬಹಳ ಅಭಿಮಾನದಿಂದ ಪೋಷಣೆ ಮಾಡ್ಕೊಂಡು ಬಂದ ಜನ ಈಗ ಇದನ್ನೂ ಮಾಡಬೇಕು ಅಂತಂದ್ರೆ ಹೇಗೆ ಸಾಧ್ಯ? ಅದು ಖಂಡಿತವಾಗಿ ಹಾಸನದ ರಾಜಕಾರಣ ಖಂಡಿತವಾಗಿ ಅದು ಬೇರೆ ಆಗುವ ನಿಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಸ್ ನಮಗೆ ಕಾಣ್ತೇನೆ. ಸುರಿಮುಖಂದ್ ಅವರೇ, ಒಂದು ಪ್ಯಾಟ್ರನ್ ಸೇಮ್ ಇತ್ತ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲೂ ಕೂಡ ಮೊದಲು ಕೇಸ್ ಅಂತ ದಾಖಲಾಗಿದ್ದು ಪ್ರಜ್ವಲ್ ರೇವಣ್ಣ ಪರವಾಗಿ. ಅಂದ್ರೆ ಹಿಂಗೆ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಆಗ್ತಿದೆ, ಸಿಡಿಗಳು ಹರಿಬಿಡ್ತಾರೆ ಅನ್ನೋ ಸೂಚನೆ ಇದೆ. ಇಲ್ಲೂ ಅಷ್ಟೇ, ಫಸ್ಟ್ ಹೋಗಿ ಕೇಸು ಸೂರಜ್ ರೇವಣ್ಣ ಅವರನ್ನ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇದೆ, 5 ಕೋಟಿಗೆ ಡಿಮಾಂಡ್ ಮಾಡ್ಲಾಗ್ತಾ ಇದೆ. ಈ ಕೇಸ್ ಏನಾಗುತ್ತೆ ಅಂತ ಹೇಳಿ ನೋಡಿ. ಅದೇ ಅಧಿಕಾರದಲ್ಲಿರೋರಿಗೆ ಇರೋವಂಥ ಒಂದು ಪ್ರಿವಿಲೇಜ್ ಅದೇ. ಯಾವ ಇದರಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಾರೆ. ಈಗ ಹಾಸನ ಜಿಲ್ಲೆನಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರು ರೇವಣ್ಣ ಅವ್ರ ವಿರುದ್ಧ ಕೇಸ್ ಮಾಡ್ತಾರಾ? ಇವ್ರೇನೇ ಹೇಳ್ಬೋದು ಪೊಲೀಸ್ನವ್ರ ಬಗ್ಗೆ, ಅವರಷ್ಟು ದುರ್ಬಲ ವ್ಯಕ್ತಿಗಳು ಈ ಜಗತ್ತಲ್ಲಿ ಯಾರೂ ಇಲ್ಲ. ಅಧಿಕಾರದಲ್ಲಿರೋರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡೋಕ್ಕೆ ನಡುಕ್ತಾರೆ ಅವ್ರು ಪೊಲೀಸ್ನವರು. ಸೊ ಅಂಥದ್ರಲ್ಲಿ ಇವತ್ತು ಈ ಪ್ರಕರಣ ಏನಾಗಿದೆ, ನೀವು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆನಲ್ಲಿ ನೋಡಿ, ಫಸ್ಟು ಪ್ರಜ್ವಲ್ ರೇವಣ್ಣ ಅವ್ರ ಪೆನ್ ಡ್ರೈವ್ ಬರ್ತಿದ್ದಂಗೆ ಆ ಹುಡುಗರು ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣಂಗಾಗಲಿ ಅಥವಾ ಅವ್ರ ಕಡೆಯವ್ರಿಗಾಗಲಿ ನಾನು ಈ ವಿಡಿಯೋ ಬಿಡ್ತೀವಿ, ಈ ಪೆನ್ ಡ್ರೈವ್ ಬಿಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಸೊ ಆದ್ರೂ ಕೂಡ ಇವರು ಕಂಪ್ಲೇಂಟ್ ಕೊಡಲ್ಲ. ನೀವು ರಮೇಶ್ ಜಾರಕಿಹೊಳಿ ಕೇಸಿಂದನೂ ತೊಗೊಂಬನ್ನಿ. ರಮೇಶ್ ಜಾರಕಿಹೊಳಿ ಪರವಾಗಿ ಅವ್ರು ಯಾರೋ ನೆಲಮಂಗಲ XMLA ಹೋಗ್ಬಿಟ್ಟು ಸದಾಶಿವನಗರ ಸ್ಟೇಷನ್ಗೆ ರಮೇಶ್ ಜಾರಕಿಹೊಳಿ ಅವರ ಮಾರ್ಫ್ಟ್ ಮಾಡಿರೋಂಥ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ. ಇವ್ರಿಗೆ ಹೆಂಗೆ ಗೊತ್ತದು ಮಾರ್ಫ್ಟು ಅಂತ? ಇವ್ರೇನು FSL ಟೀಮ್ನ ಮನೇಲಿ ಇಟ್ಕೊಂಡಿರ್ತಾರಾ? ಸೊ ಅದು ಮಾರ್ಫ್ಟ ಒರಿಜಿನಲ್ ಅಂತ. ಅದಾದ್ಮೇಲೆ ಪ್ರಜ್ವಲ್ ರೇವಣ್ಣನ ಕೇಸು, ಅದರಲ್ಲೂ ಕೂಡ ಅವ್ರು ಯಾರೋ ಪೂರ್ಣಚಂದ್ರ ತೇಜಸ್ವಿ ಅನ್ನೋರು, ಇವರು ಎಲೆಕ್ಷನ್ ಏಜೆಂಟು, ಅವ್ರು ಹೋಗ್ಬಿಟ್ಟು ಪ್ರಜ್ವಲ್ ರೇವಣ್ಣನ ಪರವಾಗಿ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲೂ ಕೂಡ ಸೂರಜ್ ರೇವಣ್ಣ ಹೋಗಿ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡಲ್ಲ, ಆ ಶಿವಕುಮಾರ್ ಅವ್ರನ್ನ ಕಳಿಸಿ ಶಿವಕುಮಾರ್ ಮುಖಾಂತರ ಕಂಪ್ಲೇಂಟ್ ಕೊಡ್ತಾರೆ. ಯಾಕೆ ಇವ್ರಿಗೆ ಧೈರ್ಯ ಇಲ್ವಾ? ಬ್ಲ್ಯಾಕ್ ಮೇಲ್ ಇವ್ರಿಗೆ ತಾನೇ ಮಾಡೋದು, ಇವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕಲ್ಲ, ಇವ್ರು ಕೊಡಲ್ಲ, ಯಾರನ್ನೋ ಬಲಿ ಮಾಡ್ಬಿಡೋದು ಅಲ್ಲಿ. ಇದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಈ ಪ್ರಕರಣದಲ್ಲಿ ಕೂಡ ಆ ದೂರು ಏನಿದೆ, ಯಾರು ಸಾಮಾನ್ಯ ಜನ ಹೋದ್ರೆ ಏನಾಗುತ್ತೆ ಗೊತ್ತಾ, ನಿನ್ಗೇನಾದ್ರು ಅತ್ಯಾಚಾರ ಆಗಿದೆಯಾ, ನಿನ್ಗೇನಾದ್ರು ಅನ್ಯಾಯ ಆಗಿದೆಯಾ, ಅಥವಾ ನೀನು ಬ್ಲ್ಯಾಕ್ ಮೇಲ್ ಒಳಗಾಗಿದೆಯಾ, ನೀನು ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳ್ತಾರೆ, ಬೇರೆಯವ್ರು ಕಳಿಸು ಅಂತ ಹೇಳಲ್ಲ. ಪೊಲೀಸರು ಅವರ ಪೊಲೀಸ್ ಮ್ಯಾನ್ಯುಯಲ್ ಏನು ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಬೇಕು. ಇಂಥ ಕೇಸ್ಗಳಲ್ಲಿ ಅವ್ರಿಗೆ ಬೆನ್ಮೂಳೆ ಗಟ್ಟಿ ಇದೆ ಅಂತ ತೋರಿಸ್ಬೇಕು, ತೋರಿಸಲ್ಲ ಇವರು. ಅದೇ ಪ್ರಾಬ್ಲಮ್ ಆಗಿರೋದು. ಇವಾಗ ಈ ಪ್ರಕರಣದಲ್ಲಿ ಇವನು ದೂರು ಕೊಟ್ಟಿದ್ದಾನೆ, FIR ಆಗಿದೆ, 377 ಮತ್ತು 504 ಜೀವ ಬೆದರಿಕೆ ಮತ್ತು ರೆಡ್ ವಿತ್ 34 ಅಂದರೆ ಇದರಲ್ಲಿ ಇಬ್ಬರು ಆರೋಪಿಗಳ ಮೇಲೆ ದೂರು ಕೊಟ್ಟಿದ್ದಾನೆ. ಅದಕ್ಕೆ 34 ಅಂದರೆ ಸೆಕ್ಷನ್ 34 ಇಬ್ಬರೂ ಒಟ್ಟಿಗೆ ಸೇರಿಸ್ಕೊಂಡು ಇದು ಮಾಡೋವಂಥದ್ದು. ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ಹೆಚ್ಚಿನ ವಿಚಾರಣೆ ಮಾಡೋದಕ್ಕೆ ಅವ್ರನ್ನ ಮತ್ತೆ ಕಸ್ಟಡಿ ತಗೊಂತಾರೆ. ಈಗ ಹೆಚ್ಚು ಕಡಿಮೆ ನಿಮಗೆಲ್ಲ ಕೋರ್ಟ್ ಪ್ರೊಸೀಡಿಂಗ್ಸ್ ಗೊತ್ತಾಗ್ಬಿಟ್ಟಿದೆ, ದಿನ ಇದನ್ನೇ ನೋಡಿ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಸೊ ಇವ್ರನ್ನ ಇದಕ್ಕೆ ಪೊಲೀಸ್ ಕಸ್ಟಡಿ ತಗೊಂತಾರೆ, ಎನ್ಕ್ವೈರಿ ಮಾಡ್ತಾರೆ, ಸ್ಟೇಟ್ಮೆಂಟ್ ಮಾಡ್ತಾರೆ, ಮಾಜರ್ ಮಾಡ್ತಾರೆ, ಆ ಹುಡುಗಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಈಗ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಅವತ್ತು ಈ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಅವನ
ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮೆಡಿಕಲ್ ಸ್ಟೇಟಸ್ ಕಂಡೀಷನ್ ಯಾವ ಥರ ಇದೆ, ಅದಾದಮೇಲೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮೆಡಿಕಲ್ ಕಂಡೀಷನ್ಸ್ ಯಾವ ಥರ ಇದೆ ಅಂತ ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ರಿಮ್ಯಾಂಡ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಮೆಡಿಕಲ್ ಚೆಕಪ್ ಮಾಡಿಸಿ ಮತ್ತೆ ಅದನ್ನು ಕೊಡ್ತಾರೆ. ಅಪರಾಧಿ ಆರೋಪಿ ವಿರುದ್ಧ ಇವರೇನು ಪೊಲೀಸ್ನವ್ರದ್ದು ದೌರ್ಜನ್ಯ ಮಾಡಬಾರ್ದು ಅಥವಾ ಏನಾದರೂ ದೈಹಿಕ ಹಲ್ಲೆಗಳಾಗಿದ್ದರೆ ಅದು ಗೊತ್ತಾಗುತ್ತೆ ಅನ್ನೋದು ಅಷ್ಟೇ ಅದರಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಈಗ ಸಹಜ ಪ್ರಕ್ರಿಯೆಯಂತೆ ಆತನ್ನು ಕೂಡ ಸೂರಜ್ ರೇವಣ್ಣನ್ನು ಕೂಡ ವಿಚಾರಣೆ ನಡೆಸ್ತಾರೆ. ಅದರಲ್ಲಿ ಶಿವಕುಮಾರ್ ಈಗ ಹೊರಗಡೆ ಬಂದು ಆ ದೂರನ್ನ ಒತ್ತಾಯಪೂರ್ವಕವಾಗಿ ಕೊಡಿಸಿದ್ರು ಅಂತ ಹೇಳ್ತಾ ಇದ್ದಾನೆ. ಸೊ ಆ ದೂರ ನಿಲ್ಲಲ್ಲ, ಅದು ಬಿ ರಿಪೋರ್ಟ್ ಆಗುತ್ತೆ. ಸೊ ಶಿವಕುಮಾರನ್ನ ಕೂಡ ಇದರಲ್ಲಿ ಇದನ್ನ ಆತನ್ನು ಕೂಡ ಸಾಕ್ಷಿಯಾಗಿ ವಿಚಾರಣೆಗೆ ಒಳಪಡಿಸ್ತಾರೆ, ಆತನ ಹೇಳಿಕೆಯನ್ನ ಪಡಿತಾರೆ. ಸೇಮ್ ಆ ಗನ್ನಿಕಡ ಆ ತೋಟದ ಮನೆ ಏನಿದೆ ಅದು ಬಹುಶಃ ಭೂತದ ಇದಾಗಿರ್ಬೇಕು, ಈ ತರದ ಅತ್ಯಾಚಾರ ಸರ್. ಇದು ಸದ್ಯಕ್ಕೆ ಆರೋಪ ಅನ್ನೋ ಹಂತದಲ್ಲೇ ಇದೆ. ಇನ್ ಕೇಸ್ ನಡೆದಿರೋದೇ ನಿಜ ಆಗ್ಬಿಟ್ರೆ, ಆ ಶಿವಕುಮಾರ್ ಅವರು ನಮ್ಗೆ ಕೊಟ್ಟ ಬೈಟಲ್ಲಿ ಹೇಳ್ತಾ ಇದ್ರು ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತಂದ್ರೆ, ಅವರು ಒಂದ್ಸತಿ ಡೋರ್ ಲಾಕ್ ಮಾಡ್ಕೊಂಡ್ರೆ ನಾವ್ ಯಾರು ಕೂಡ ಮಾತಾಡೋ ಹಾಗೆ ಇರ್ಲಿಲ್ಲ. ಅಂದ್ರೆ ಗಂಡು ಮಕ್ಳು ಯಾರು ಕೂಡ ಅದನ್ನ ಪ್ರತಿರೋಧಿಸೋ ಹಾಗೆ ಇರ್ಲಿಲ್ಲ ವ್ಯವಸ್ಥೆ ಅಂತ ಹೇಳಿ. ಅಂದ್ರೆ ಎಷ್ಟು ಕರಾಳವಾಗಿರಬಹುದು ಇದನ್ನ ಬಹುಶಃ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಹಿಂಗಾಗಿಲ್ವೇ ಇಲ್ಲ ಅಂತ ಹೇಳಿ ನಾವು ಅಲ್ಲಗಳಿಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಹಂತಕ್ಕೆ ಬಂದು ನಿಂತಿದೆ ಇದು ಅಂತ ಹೇಳಿ. ಹೌದು, ಅಲ್ಲ ಈಗ ಈ ಅವರಿಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಅಲಿಗೇಷನ್ ಮಾಡ್ಬೋದು. ನಮಗೇನೋ ಓಡಿ ಹಲ್ಲೆ ಮಾಡ್ದ ಅಥವಾ ಆ ಥರದ್ದೇನೋ ಸುಳ್ಳು ಅಲಿಗೇಷನ್ ಮಾಡೋದಿತ್ತು ಅಂದರೆ ಎಲ್ಲ ಬಿಟ್ಟು ಸಲಿಂಗ ಕಾಮದ ಅಲಿಗೇಷನ್ ಅನ್ನು ಯಾರು ತಾನೆ ಏನಕ್ಕೆ ಮಾಡಕ್ಕೆ ಹೋಗ್ತಾರೆ? ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ನಲ್ಲಿ ಅದನ್ನು ಪ್ರೂವ್ ಮಾಡೋದಕ್ಕೆ, ಚೆಕ್ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳಿವೆ. ಅದು ಆಧುನಿಕವಾಗಿ ಅಲ್ಲಿ ತನಿಖೆ ಮಾಡುವ ಸಂದರ್ಭದಲ್ಲಿ ಅದನ್ನೆಲ್ಲ ಬಳಸ್ಬಿಟ್ಟು ಅವ್ರು ಮಾಡ್ತಾರೆ. ಜೊತೆಗೆ 2 ಕೇಸ್ ಇದೆ. ಕಂಪ್ಲೇಂಟ್ ಕೊಟ್ಟವನೇ ಬಂದು ನಾನೇ ವಿಕ್ಟಿಮು ಅಂತ ಹೇಳುವಂಥ ಅಪರೂಪದ ಪ್ರಕರಣ, ಜೊತೆಗೆ ಇನ್ನೊಬ್ಬ ನನಗೆ ಹೇಗೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥ. ಹೌದು, ಹೀಗಾಗಿ 2 ಪ್ರಕರಣಗಳು ತುಂಬಾ ಬಲಿಷ್ಠವಾಗಿವೆ. ಜೊತೆಗೆ ಎಂಕ್ವೈರಿಯ ಸಂದರ್ಭದಲ್ಲಿ ಈಗ ಚಾಟು ಫೋನ್ನಲ್ಲಿ ವಾಟ್ಸಪ್ ಚಾಟ್ಸ್ ಎಲ್ಲ ಅದು ಸಾಂದರ್ಭಿಕ ಸಾಕ್ಷಿಗಳಾಗಿ ಸಿಗುತ್ತೆ. ಅದರಲ್ಲಿ ಯಾವ ತರ ಚಾಟ್ಸ್ ಆಗಿದೆಯೋ ಅದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಅದು ಪೂರಕವಾದ ಸಾಕ್ಷ್ಯದ ಅಲ್ಟಿಮೇಟ್ಲಿ ದೊಡ್ಡ ಡೆಂಟ್ ಅಂತೂ ಬಿತ್ತು. ರೇವಣ್ಣ ಅಂಡ್ ಫ್ಯಾಮಿಲಿ ಹಾಸನದಲ್ಲಿ ಇಷ್ಟು ದಿನ ನಡೀತಾ ಇದ್ದ ರಿಪಬ್ಲಿಕ್ ಆಫ್ ಹಾಸನ ಅನ್ನೋ ರಾಜಕೀಯ, ಅದಕ್ಕೆ ದೊಡ್ಡದೊಂದು ಡೆಂಟ್ ಅಂತೂ ಬಿದ್ದಿದೆ. ಹೌದು, ಖಂಡಿತವಾಗಿ ಇದು ಅವರ ವರ್ಚಸ್ಸಿಗೆ ಧಕ್ಕೆ ಆಗಿದೆ. ಹಾಸನ ಏನು ಅವರ ಪ್ರಾಬಲ್ಯದ ಎಪಿಸೆಂಟ್ರು. ಮತ್ತು ಏನು ರಾಜ್ಯದಲ್ಲಿ ಯಾವ ಸರ್ಕಾರ ಬರಲಿ, ಹಾಸನದಲ್ಲಿ ನಮ್ಮದೇ ರೀತಿಯಲ್ಲಿ ಹೋಲ್ಡ್ ಅನ್ನು ಇಟ್ಕೊಂಡು ನಾವೇನು ಮಾಡ್ತಿದ್ವಿ ಅನ್ನುವಂಥ ಏನು ಅವ್ರ ಪ್ರಾಬಲ್ಯ ಇತ್ತು, ಆ ಪ್ರಾಬಲ್ಯಕ್ಕೆ ಖಂಡಿತವಾಗಿ ಧಕ್ಕೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜಡ್ಜ್ ನಿವಾಸಕ್ಕೆ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದಿರುವ ಸಂದರ್ಭದ ದೃಶ್ಯ. ಕೆಲವೇ ದಿನಗಳ ಹಿಂದೆ ಸೇಮ್ ಸೀನ್ ಬ್ರದರ್ ಪ್ರಜ್ವಲ್ ರೇವಣ್ಣ ಅವರು, ಫಾದರ್ ರೇವಣ್ಣ ಅವರದ್ದು. ಇದೀಗ ಸೂರಜ್ ರೇವಣ್ಣ ಅವರ ಸರದಿ. ಕಾರ್ಯಕ್ರಮದ ಉದ್ದಕ್ಕೂ ನಾವು ಮಾತನಾಡ್ತಾ ಇದ್ದ ಹಾಗೆ ಒಂದೇ ಕುಟುಂಬದ 4 ಕೂಡ ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ನಂತಹ ಗಂಭೀರ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ತಾ ಇರೋದು. ಈ ರೀತಿಯ ಇತಿಹಾಸವನ್ನ ಗಮನಿಸುವಂತಹ ಸಂದರ್ಭ ಕರ್ನಾಟಕದ ಜನರಿಗೆ ಬಂದಿರೋದು ತೀರಾ ಅಪರೂಪ. ಅದಕ್ಕೆ ನಾವು ಸಾಕ್ಷಿ ಆಗ್ತಿದ್ದೀವಿ. ದೌರ್ಭಾಗ್ಯವೋ ಗೊತ್ತಿಲ್ಲ, ಹಾಸನದ ಪ್ರಜ್ಞಾವಂತ ಮತದಾರರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕಾದ ಸಂದರ್ಭ. ನೇರ ಪ್ರಸಾರದ ದೃಶ್ಯ, ಕೋರಮಂಗಲದ ಜಡ್ಜ್ ಮನೆಯಿಂದ ಸೂರಜ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗಿದೆ. ಬಹುತೇಕ ಕನ್ಫರ್ಮ್ ಮತ್ತೊಮ್ಮೆ ಕಸ್ಟಡಿಗೆ ಕೇಳೋದು, ಅದಾದ ನಂತರದಲ್ಲಿ ಈ ಪ್ರಕರಣದ ವಿಚಾರಣೆ ಪ್ರಾರಂಭ ಆಗತ್ತೆ. ಅಂದ್ರೆ ಈ ಅಧ್ಯಾಯ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಚರ್ಚೆಗೆ ಒಳಪಡುವ ವಿಚಾರಗಳು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೆರೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದ್ರೆ ಶಿವಕುಮಾರ್ ಅವರು ಹೇಳಿರೋ ರೀತಿಯಲ್ಲಿ ಕೇವಲ ಒಬ್ಬರು ಇಬ್ಬರಲ್ಲ, ಅನೇಕರಿದ್ದಾರೆ ಸಂತ್ರಸ್ತ ಪುರುಷರು. ಇನ್ ಕೇಸ್ ಏನಾದರೂ ನಾಳೆ ದಿನ ಅವರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಆದಲ್ಲಿ ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಧನ್ಯವಾದ 3 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರ ನೇರ ಪ್ರಸಾರದ ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಏನ್ ನಡೀತಾ ಇದೆ ಜಡ್ಜ್ ನಿವಾಸದಲ್ಲಿ, ಇದರ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.